ಸರ್ ಈಗ ನಮ್ಮ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಇರೋದ್ರಿಂದ ಏನಾಗುತ್ತೆ, ತೋಟಕ್ಕೆ ಬಂದು ಕೊಂಡ್ಕೊಳ್ತಾರೆ. ಆಮೇಲೆ ರಿಲಿಯನ್ಸ್ ಇದ್ದಾವೆ, ಇತ್ತೀಚೆಗೆ ತುಂಬ ಮಾರುಕಟ್ಟೆಗಳು ಎಲ್ಲ ಓಪನ್ ಆಗಿದ್ದಾವೆ. ನೀವು ಫಸಲು ಉತ್ತಮವಾಗಿತ್ತು ಅಂತಂದರೆ ಇವತ್ತು ನನಗೆ ಎಷ್ಟು ಬೇಕು, ಅಥವಾ ರಿಲಿಯನ್ಸಿಗೆ ಕಾಲ್ ಮಾಡಿದ್ರೆ ಹೇಳ್ತಾನೆ, ಅವನು ಇಂಡೆಂಟ್ ಕೊಡ್ತಾನೆ, ಸರ್ ನನಗೆ ಇವತ್ತು ಒಂದು 500 kg ಬೇಕು, ಇವತ್ತು ಏನು ಮಾರ್ಕೆಟ್ ರೇಟ್ ಇವತ್ತು ಏನಿದೆ ಅದನ್ನು ಕೂಡಲೇ ಅವನು ಆ ರೇಟ್ ಫಿಕ್ಸ್ ಮಾಡಿರ್ತಾನೆ. ಆ ರೇಟ್ ಫಿಕ್ಸ್ ಮಾಡಿದ್ದಾಗ ಅವನು ಇವತ್ತು 500 kg ಆರ್ಡ್ರ್ ಕೊಟ್ಟ ಅಂತಾನೆ, ಇವತ್ತು 500 kg ತೊಗೊಂಡೋಗಿ ಮಾರ್ಕೆಟಿಗೆ ಕೊಟ್ಟರೆ ಸಾಕು, ಆಟೋಮೆಟಿಕ್ಕಾಗಿ ಅದನ್ನು ಅಮೌಂಟ್ ನಮ್ಮ ಅಕೌಂಟಿಗೆ ಬರ್ತಾ ಇರುತ್ತೆ. ಇವತ್ತು ರೇಟಲ್ಲಿ ಸಮಸ್ಯೆ ಇಲ್ಲ. ಏನು ಮಾರ್ಕೆಟ್ಗಿಂತ ಈ ಕಂಪನಿಗಳು 1-2 ರೂಪಾಯಿ ಜಾಸ್ತಿನೇ ಇರುತ್ತೆ. ಅವರು ಒಂದು ಹೆಚ್ಚಿನ ರೀತಿಯ ಗುಣಮಟ್ಟದ ಒಂದು ಕಾಯಿಗಳನ್ನು ನಿರೀಕ್ಷಣೆ ಮಾಡ್ತಾರೆ ಅಷ್ಟೇ. ಜೇಮನ್ಸು ಸ್ವಲ್ಪ ಕಳೆದ ಒಂದು ಇದಿರುತ್ತೆ ಅಷ್ಟೇ. ಆನಂತರ ಗಿಡ ಎದ್ದಾಳ್ತು ಅಂತಂದರೆ, ಸ್ವಲ್ಪ ಮೇಲೆ ಎದ್ದಾಳ್ತು ಅಂತಂದರೆ ಈ ಕಳೆ ಎಲ್ಲ ತಾನೇ ಅವಾಯ್ಡ್ ಆಗಿಬಿಡುತ್ತೆ. ಇವಾಗ ನಮ್ಮ ತೋಟದಲ್ಲಿ ಇಷ್ಟು ನೋಡಿರ್ಬೋದು, ಎಲ್ಲೂ ಸಹ ನಾವು ಕಳೆ ಸ್ಪ್ರೇ ಮಾಡಿಲ್ಲ, ಏನೂ ಇಲ್ಲ, ಆದ್ರೂ ಒಂದು ಕಳೆ ಇಲ್ಲ. ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿರೋದೆಲ್ಲ ನೋಡಕ್ಕೂ ಎಷ್ಟು ಚೆನ್ನಾಗಿ ಮಾಡಿದ್ರು. ಏನ್ ಪೆಟ್ಟಿಗೆ ಅಂತಂದ್ರೆ ಈ ಪರಾಗಸ್ಪರ್ಶ ಕ್ರಿಯೆ ನಡೀತಾ ಇರಬೇಕಾಗುತ್ತೆ. ಪರಾಗಸ್ಪರ್ಶ ಕ್ರಿಯೆ ನಡೆದ್ರೆ ಏನಾಗುತ್ತೆ, ಹಣ್ಣುಗಳು ಒಂದು ಇದೇನಾಗುತ್ತೆ, ಕಾಯಿ ಕಚ್ಚೋದು ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಆ ದೃಷ್ಟಿಯಿಂದ ಯಾವುದೇ ಬೆಳೆಯನ್ನಾಗಿರ್ಬೋದು, ಇತ್ತೀಚೆಗೆ ಜೇನುನೊಣಗಳ ಸಂಖ್ಯೆ ಕಡಿಮೆ ಆಗೋಗಿದೆ. ನೀವು ನೋಡಿರ್ಬೋದು, ಇತ್ತೀಚೆಗೆ ರೈತರೇ ಒಂದು ಯಾವುದೇ ಒಂದು ಹೂ ಬಿಡ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ಒಂದು ಬಿಸ್ನೆಸ್ ಆಗೇ ಮಾಡ್ಕೊಂಡಿದ್ದಾರೆ ಇತ್ತೀಚಿನ ದಿನ. ಅಂದರೆ ಜೇನು ಪೆಟ್ಟಿಗೆಗಳನ್ನ ಬಾಡಿಗೆಗೂ ಸಹ ಕೊಡ್ತಾ ಇದ್ದಾರೆ. ಅಂದರೆ ಪರಾಗಸ್ಪರ್ಶ ಕ್ರಿಯೆ ನಡಿಬೇಕು ಅಂತಂದರೆ ಕೆಲವು ಹೂಗಳಲ್ಲಿ ನಾವು ಪರಾಗಸ್ಪರ್ಶ ಕ್ರಿಯೆ ಮಾಡೋಕ್ಕಾಗಲ್ಲ. ಆ ಜೇನು ನೊಣ ಏನಾಗುತ್ತೆ, ಒಂದು ಹೂವಿನಿಂದ ಹೋಗಿ ಇನ್ನೊಂದು ಹೂವಿನ ಮೇಲೆ ಕುಂತ್ಕೊಳ್ಳೋದ್ರಿಂದ ಪರಾಗಸ್ಪರ್ಶ ಕ್ರಿಯೆ ನಡೆದು ಆ ಕಾಯಿಗಳು ಈಸಿಯಾಗಿ ಕಚ್ಕೊಳ್ತವೆ. ಅಂದರೆ ನಮಗೆ ಫಲ ಹೆಚ್ಚಿನ ರೀತಿಯಲ್ಲಿ ಸಿಗುತ್ತೆ. ಆ ದೃಷ್ಟಿಯಿಂದ ಏನಾಗಿರ್ತೀವಿ, ನಾವೇ ಜೇನು ಪೆಟ್ಟಿಗೆನ ನಾವು ಯಾವುದೇ ಎಲ್ಲಿ ನಮ್ಮ ಇವಾಗ ತೋಟದಲ್ಲಿ ಯಾವುದೇ ತೋಟಕ್ಕೆ ಹೋದ್ರೂ ಸಹ ನಾವು 1, 2, 3 ಅಥವಾ 5 ಜೇನು ಪೆಟ್ಟಿಗೆವರೆಗೂ ನಾವೇ ಸಹ ಇಟ್ಕೊಂಡಿದ್ದೀವಿ. ಅದು ಎನಿ ಟೈಮ್, ಇವಾಗ ಇಲ್ಲಿ ಬೆಳೆ ಮುಗಿತಾ ಇನ್ನೊಂದು ತೋಟದಲ್ಲಿ ಬೆಳೆ ಬಂತು ಅಂದರೆ ಅಲ್ಲಿಗೆ ಶಿಫ್ಟ್ ಮಾಡ್ಕೊಳ್ತಾ ಇರ್ತೀವಿ ನಾವು, ಬಾಡಿಗೆ ಥರ ಬದಲು ನಾವೇ ಅದರಲ್ಲಿ ಜೇನುತುಪ್ಪ ಸಿಗುತ್ತೆ. ಆ ದೃಷ್ಟಿಯಿಂದ ಒಂದು ಸಾರಿ ನಾವು ಇನ್ವೆಸ್ಟ್ ಮಾಡಿಬಿಟ್ರೆ ಆಮೇಲೆ ಸಬ್ಸಿಡಿ ಸಿಗುತ್ತೆ. ನಮ್ಮ ಕೃಷಿ ಇಲಾಖೆಯಲ್ಲಿ 1,250ರಿಂದ 1,500 ಕಟ್ಟಬೇಕು. ನಾವು ಪ್ರೈವೇಟಲ್ಲಿ ಕೊಂಡ್ಕೊಬೇಕು ಅಂದರೆ 3,500ರಿಂದ 4,000 ರೂಪಾಯಿ ಸಿಗುತ್ತೆ. ಅದಕ್ಕೆಲ್ಲ ಸಬ್ಸಿಡಿ ಸಿಗೋದ್ರಿಂದ ಆ ಸಬ್ಸಿಡಿನಲ್ಲಿ ಅಪ್ಲೈ ಮಾಡಿಕೊಂಡ್ರೆ ನಮಗೆ ಕೊಡ್ತಾರೆ. 1,500 ರೈತನಿಗೇನು ದೊಡ್ಡ ಅಮೌಂಟ್ ಅಲ್ಲ. ಪ್ಲಸ್ ಅದರಲ್ಲಿ ಏನಾಗುತ್ತೆ, ಮನೆ ಮಕ್ಕಳೆಲ್ಲ ಜೇನುತುಪ್ಪ ತಿನ್ಬೋದು. ನಮಗೆ ಆಮೇಲೆ ಬರ್ತಕ್ಕಂಥ ಸ್ನೇಹಿತರು ಸಹ ಕೇಳ್ತಾ ಇರ್ತಾರೆ. ಆ ಜೇನುತುಪ್ಪ ಇದ್ದಾಗ ಅವ್ರಿಗೇನೋ ಒಂದು ರೀತಿ ಖುಷಿ. ಆ ಜೇನು ಕೀಳೋದೇ ಒಂದು, ಇತ್ತೀಚಿನ ದಿನಗಳಲ್ಲಿ ಜೇನುಗಳನ್ನು ನೋಡೋದೇ ಮಕ್ಕಳು ಕಡಿಮೆ ಆಗ್ಬಿಟ್ಟಿರ್ತಾರೆ. ಅವರಿಗೆ ನಾವು ಕೀಳೋದಕ್ಕೆ ಅವಕಾಶ ಕಲ್ಪಿಸ್ತೀವಿ ಅಂದರೆ ಅವ್ರು ಏನಿಲ್ಲ, ಒಂದು ದಿನ ಎಲ್ಲ ರಜಾ ಹಾಕ್ಬಿಟ್ಟು ಬರ್ತಾರೆ, ಜೇನು ನಾವು ಫ್ರೆಶ್ಶಾಗಿ ಕೀಳೋದಕ್ಕೆ ಕಲ್ಪಿಸ್ತಾರಂತೆ ಅಂತ. ಆ ದೃಷ್ಟಿನಲ್ಲಿ ಆ ಮಕ್ಕಳು ಯಾರಾದರೂ ಬಂದಾಗ ಅವ್ರಿಗೆ ಫ್ರೆಶ್ಶಾಗಿ, ನಮ್ಮಲ್ಲಿ ಏನಿರುತ್ತೆ ತುಪ್ಪ ಏನಾದರೂ ಇಟ್ಟಿತ್ತು ಅಂತಂದರೆ ನೇರವಾಗಿ ಕೊಡ್ತೀವಿ ಅವ್ರಿಗೆ. ನಾವು ಫ್ರೀಯಾಗಿ ತೊಗೊಂಡೋಗಿ ಬಾಟ್ಲಲ್ಲಿ ಹಾಕೊಂಡು ಕೊಡೋದಕ್ಕೆ ನಮ್ಮದಲ್ಲಿ ಎಷ್ಟಿದೆ ಅಷ್ಟು ನಮ್ಮ ಫ್ರೆಂಡ್ಸ್ಗಳು ಯಾರಾದರೂ ಬಂದಂಥ ಸಂದರ್ಭದಲ್ಲಿ ಅವ್ರಿಗೆ ಕಿತ್ಬಿಟ್ಟು ಕೊಡ್ತಾ ಇರ್ತೀವಿ. ಅವರು ಏನೋ ಖುಷಿ, ಅವ್ರಿಗೆ ಎಷ್ಟು ದುಡ್ಡು ಕೊಟ್ಟರು ಅಷ್ಟು ಖುಷಿ ಆಗೋದಿಲ್ಲ. ನಾವು ಬೆಳೆದಿರ್ತಕ್ಕಂಥ ತರಕಾರಿ ಆಗಿರ್ಬೋದು ಅಥವಾ ಅಲ್ಲಿರ್ತಕ್ಕಂಥ ಅವ್ರಿಗೇನು ಕೈಗೆ ಸಿಗುತ್ತೆ ಆ ವಸ್ತುಗಳನ್ನು ತಗೊಳೋದಕ್ಕೆ ಫ್ರೀ ಆಗಿಬಿಟ್ರೆ 1-2 ವಸ್ತುಗಳನ್ನು ನಾವೇನು ತುಂಬ ಕೊಡೋದಿಲ್ಲ ಅಥವಾ ತುಂಬ ದಾನ ಮಾಡೋಕ್ಕಾಗೋದಿಲ್ಲ. ನಮ್ಮಲ್ಲಿ ಏನಿರುತ್ತೆ ನಮಗೆ ಯಥೇಚ್ಛವಾಗಿರ್ತಕ್ಕಂಥದ್ದು ಅದನ್ನು ನಾವು ಮಾರುಕಟ್ಟೆಗೆ ಮಾಡೋದಿಲ್ಲ. ಇವಾಗ ಜೇನು ಪೆಟ್ಟಿಗೆ ನಮ್ಮ ಹತ್ರ 7-8 ಇದೆ, ಅದನ್ನು ನಾವು ಮಾರುಕಟ್ಟೆಯಲ್ಲಿ ಮಾಡೋಕ್ಕಾಗೋದಿಲ್ಲ. ಅಂಥದ್ದು ಏನು ಮಾಡ್ತೀವಿ, ಸ್ನೇಹಿತರು ಅಥವಾ ನಮಗೆ ಪರಿಚಯಸ್ಥರು ಯಾರೋ ಬಂದಾಗ ಆ ಸಂದರ್ಭದಲ್ಲಿ ಅದರ ತುಪ್ಪ ಇತ್ತು ಅಥವಾ ಕೀಳ್ತಾ ಇದ್ದೀವಿ ಅಂತಂದರೆ ನಾವು ಕಿತ್ಬಿಟ್ಟು ಅವ್ರಿಗೆ ಫ್ರೀಯಾಗಿ ಕೊಡ್ತೀವಿ. ನೀವು ಒಂದು ಬಾಟ್ಲು ತೊಗೊಂಡೋಗಿ, ಅಟ್ಲೀಸ್ಟ್ ಅವ್ರಿಗೆ ತೃಪ್ತಿ ಇರುತ್ತೆ. ಆಮೇಲೆ 4 ಕಡೆ ಹೇಳ್ತಾರೆ, ನನ್ನ ಫ್ರೆಂಡ್ಸ್ ತೋಟಕ್ಕೆ ಹೋಗಿದ್ನಪ್ಪ, ಅಲ್ಲಿ ಜೇನುತುಪ್ಪ ಫ್ರೆಶ್ ಆಗಿತ್ತು, ನೀನು ಸ್ವಲ್ಪ ಟೇಸ್ಟ್ ನೋಡು, ನೀನು ಅಂಗಡಿಗೆ ತರೋದಕ್ಕೂ ಮತ್ತು ಈ ಫ್ರೆಶ್ ಜೇನುತುಪ್ಪಕ್ಕೂ ಎಷ್ಟು ವ್ಯತ್ಯಾಸ ಇದೆ, ನೆಕ್ಸ್ಟ್ ಟೈಮು ನೀನು ಬಾ ಹೋಗೋಣ ತೋಟಕ್ಕೆ ಭಾನುವಾರ ಟೈಮ್ ಫ್ರೀ ಇದ್ದಾಗ. ಆಮೇಲೆ ನಮ್ಮ ಫ್ರೆಂಡ್ಸ್ಗಳೆಲ್ಲ ಬಂದಾಗ ನಾವು ಭಾನುವಾರ ಟೈಮು ಫ್ರೀಯಾಗೇನು ಅವ್ರನ್ನ ಕೂರಿಸೋದಿಲ್ಲ. ನಾವು ಕೆಲಸ ಮಾಡ್ತಿದ್ರೆ 100% ಅವ್ರು ಬಂದು ನಮ್ಮ ಜೊತೆ ಕೆಲಸ ಮಾಡ್ತಾರೆ. ಆ ಕೆಲಸ ಮಾಡಿದಾಗ ಅವರು ಅದರಲ್ಲಿ ನಮ್ಮಿಂದ ಯಾವುದೇ ಒಂದು ಪ್ರತಿಫಲ ಅಪೇಕ್ಷಣೆ ಮಾಡೋದಿಲ್ಲ. ಫ್ರೆಂಡ್ಶಿಪ್ಪಲ್ಲಿ ಬಂದಿರ್ತಾರೆ, ನಾವು ಅಷ್ಟೇ ಫ್ರೆಂಡ್ಶಿಪ್ಪಲ್ಲಿ ಅವ್ರಿಗೇನು ಹಣ ಕೊಡೋಕ್ಕಾಗೋದಿಲ್ಲ. ಆ ಸಂದರ್ಭದಲ್ಲಿ ಏನು ಮಾಡ್ತೀವಿ, ನಮ್ಮಲ್ಲಿ ಇರ್ತಕ್ಕಂಥ ವಸ್ತು ಏನಾದರೂ ತೊಗೊಂಡೋಗಿ ಪರವಾಗಿಲ್ಲ, ನೀನು ಬಂದು ನಮ್ಮ ಹತ್ರ 1 ಅವರ್ ಟೈಮ್ ಸ್ಪೆಂಡ್ ಮಾಡಿದೆ ಅಥವಾ ಕೆಲಸ ಮಾಡಿದೆ ಅಂದಾಗ ಅದಕ್ಕೆ ನಮ್ಮಿಂದ ಅವನ ಹಣವನ್ನು, ಯಾಕೆಂದರೆ ಅವನ ಹತ್ರ ಸಾಕಷ್ಟು ಹಣ ಇರುತ್ತೆ, ಅವನ ಹಣಕ್ಕೋಸ್ಕರ ನಮ್ಮ ಹತ್ರ ಬಂದಿರೋದಿಲ್ಲ, ಪ್ರೀತಿ ವಿಶ್ವಾಸದಿಂದ ಬಂದಿರ್ತಾನೆ. ಆ ಪ್ರೀತಿ ವಿಶ್ವಾಸ ಹಾಗೆ ಕಂಟಿನ್ಯೂ ಆಗಬೇಕು ಅಂದರೆ ನಮ್ಮಲ್ಲಿ ಇರ್ತಕ್ಕಂಥದ್ದು ಏನೋ ಸ್ವಲ್ಪ ಬೆಳೆದಿರೋ ತರಕಾರಿ ಆಗಿರ್ಬೋದು ಅಥವಾ ಈ ಥರ ಜೇನು ಅಥವಾ ಒಂದು ಬಾಳೆಗುತಿ, ಈ ಥರದ್ದು ಏನೋ ಒಂದು ಪ್ರೀತಿ ವಿಶ್ವಾಸದಿಂದ ಕೊಟ್ಟರೆ ಅವನಿಗೂ ತೃಪ್ತಿ ಆಗುತ್ತೆ. ಅವನು 4 ಕಡೆ ನನ್ನ ಫ್ರೆಂಡ್ಸ್ ತೋಟಕ್ಕೆ ಹೋಗಿದ್ನಪ್ಪ, ತುಂಬ ಚೆನ್ನಾಗಿದೆ ಅಂತ ಹೇಳ್ಕೊಳ್ತಾನೆ, ಅವನಿಗೂ ಒಂದು ಖುಷಿ ಇರುತ್ತೆ. ನೆಕ್ಸ್ಟ್ ಟೈಮು ಅವನ ಫ್ರೆಂಡ್ಸ್ಗಳ ಜೊತೆ ಬಂದು
ನಮ್ಮನ್ನು ಒಂದು ರೀತಿ ಪ್ರಮೋಟ್ ಮಾಡ್ತಾ ಇರ್ತಾನೆ, ನಮಗೂ ಹುಮ್ಮಸ್ ಬರ್ತಾ ಇರುತ್ತೆ. ಯಾರೋ ಬಂದು ರೈತನಿಗೆ ಸರ್ ನಾವು ಬೆಳೆದಿರೋ ಬೆಳೆ ತುಂಬ ಚೆನ್ನಾಗಿದೆ ಅಂತಂದರೆ ರೈತನಿಗೆ ಏನೋ ಒಂದು ರೀತಿಯ ಹುಮ್ಮಸ್ಸು, ಇನ್ನೂ ನಾನು ಚೆನ್ನಾಗಿ ಬೆಳಿಬೇಕು ನೆಕ್ಸ್ಟ್ ಬೆಳೆ ಅಂತಕ್ಕಂಥದ್ದು ಒಂದು ಇದಿರುತ್ತೆ. ರೈತನಿಗೆ ಯಾವುದೇ ಒಂದು ಪ್ರಶಸ್ತಿ ಸಿಕ್ಕಿದ್ರೂ ಅಷ್ಟಿದಾಗಲ್ಲ. ತೋಟಕ್ಕೆ ಬಂದು ಇನ್ನೊಬ್ಬ ರೈತ ಅಥವಾ ಸ್ನೇಹಿತ ಬಂದು ನೀನು ಬೆಳೆದಿರೋ ಬೆಳೆ ಚೆನ್ನಾಗಿದೆ ಅಂದರೆ ಸಾಕು, ಅದಕ್ಕೆ ಬೆಲೆ ಸಿಗುತ್ತೋ ಬಿಡುತ್ತೋ ಸೆಕೆಂಡ್ರಿ, ಬೆಳೆದಿರೋ ಬೆಳೆ ಚೆನ್ನಾಗಿದೆ ಅಂದರೆ ಸಾಕು. ರೈತನಿಗೆ ಎಷ್ಟೋ ಕೋಟ್ಯಾಂತರ ರೂಪಾಯಿ ಸಿಕ್ಕಿದಷ್ಟೇ ಸಂತೋಷ ಆಗ್ಬಿಡ್ತದೆ. ಅದರಿಂದ ಅವನಿಗೆ ಲಾಭ ಬರದೇ ಇದ್ರೂ ಪರವಾಗಿಲ್ಲ, ಅವ್ನು ಬೆಳೆದಂಥ ಬೆಳೆ ಮಾತ್ರ ಉತ್ತಮವಾಗಿರಬೇಕು. ಅದನ್ನೇ ಇನ್ನೊಂದು ಇಬ್ಬರು ಚೆನ್ನಾಗಿ ಬೆಳೆದಿದೆಯಪ್ಪ ಅಂದರೆ ಅಂತ ಹೇಳಿದ್ರೆ ಸಾಕು, ಅವನಿಗೆ ಸಾಕಷ್ಟು ತೃಪ್ತಿ ಸಿಗುತ್ತೆ. ರೈತರ ತೃಪ್ತಿಯಲ್ಲೇ ಜೀವನ ಮಾಡ್ತಾನೆ. ಮರ ಮುರ್ಕೊಳ್ಳೋದ್ರಿಂದ ನಮ್ಮ ಫಸಲು ಏನಿವಾಗ ಗುತಿ ಬಂದಿದೆ, ಇನ್ನು ಸಾಮಾನ್ಯವಾಗಿ ಮೇ ಜೂನ್ನಲ್ಲಿ ಮಳೆ ಶುರುವಾಗುತ್ತೆ. ಮಳೆ ಶುರುವಾದಾಗ ಏನಾಗುತ್ತೆ, ಮುಂಗಾರಿ ಮಳೆಯಲ್ಲಿ ವಿಪರೀತ ಗಾಳಿ ಬೀಸುತ್ತೆ. ವಿಪರೀತ ಗಾಳಿ ಬೀಸಿದಾಗ ಏನಾಗುತ್ತೆ, ಮರಗಳು ಮುರ್ಕೊಳ್ತಕ್ಕಂಥ ಸಂದರ್ಭ ಜಾಸ್ತಿ ಇರುತ್ತೆ. ಆ ದೃಷ್ಟಿಯಿಂದ ನಾವು ಸ್ವಲ್ಪ ಆಳದಿಂದ ಕಾಂಡವನ್ನು ತೊಗೊಂಬಂದಿದ್ರೆ ಅದು ಸ್ವಲ್ಪ ಸ್ಟ್ರೆಂತಾಗಿ ನಿಲ್ಲುತ್ತೆ. ಮತ್ತು ಈ ಕಾಂಡ ಇರುತ್ತಲ್ಲ, ಈ ಕಾಂಡ ಎಷ್ಟು ದಪ್ಪ ಇರುತ್ತೋ ಅದ್ರ ಮೇಲೆ ನಮ್ಮ ಬಾಳೆ ಗಿಡ ಅಂತಕ್ಕಂಥದ್ದು ಗುತಿ ಹಾಕುತ್ತೆ. ನೋಡಿರ್ಬೋದು ನೀವು, ಇದು ಕಾಂಡ ಏಲಕ್ಕಿ ಬಾಳೆ. ಎಷ್ಟೋ ಜನ ಬಂದವ್ರು ಅಂತ ಇರ್ತಾರೆ, ಇದು ಸರ್ ಪಚ್ಚಬಾಳೆ ಇದ್ದಾಗಿದೆ, ಇದು ಏಲಕ್ಕಿ ಬಾಳೆನಾ ಅಂತ. ಅಷ್ಟು ದಪ್ಪ ಇರುತ್ತೆ ಕಾಂಡ. ಇದು ಏನು ನಾವು ಆಮೇಲೆ ಹೆಚ್ಚಾಗಿ ಫರ್ಟಿಲೈಸರ್ಸನ್ನು ಬಳಸಬಾರ್ದು. ನಾವೇನು ಕೊಟ್ಟಿಗೆ ಗೊಬ್ಬರ ಇರುತ್ತೆ ಮತ್ತು ಬೇವಿನ ಹಿಂಡಿ ಇರುತ್ತೆ. ನಮ್ಮ ಸಾಮಾನ್ಯವಾಗಿ ನಾವು ಫರ್ಟಿಲೈಸರ್ಗೆ ಹಾಕೋ ದುಡ್ಡನ್ನು ನಾರ್ಮಲಾಗಿ ನಾವು ಏನು ಬೇವು ಅಂತೀವಿ, ಬೇವಿನ ಗೊಬ್ಬರ, ಹೊಂಗೆ ಹಿಂಡಿ, ಆಮೇಲೆ ಕೊಟ್ಟಿಗೆ ಗೊಬ್ಬರ, ಇದನ್ನು ಹೆಚ್ಚಿನ ರೀತಿಯಲ್ಲಿ ಬಳಸಿದಾಗ 1 ವರ್ಷ ನೀವು ಹೆಚ್ಚು ಕಡಿಮೆ ನೀವು ಗಿಡ ಒಂದು 2 ಮಂತ್ಸ್ ಇದ್ದಾಗ ಒಂದೊಂದು 2 ಮಂಕ್ರಿ ಆಗೋಷ್ಟು ಗೊಬ್ಬರವನ್ನು ಹಾಕಿದ್ರೆ ಮಿನಿಮಮ್ 2ನೇ ಬೆಳೆವರೆಗೂ ಸಹ ನೀವೇನು ಗೊಬ್ಬರ ಹಾಕೋ ಅಷ್ಟಿರೋದಿಲ್ಲ. ಮೇಲು ಗೊಬ್ಬರವಾಗಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಫರ್ಟಿಲೈಸರ್ಸನ್ನು ಬಳಸಿದ್ರೆ, ಇವತ್ತು ರಾಸಾಯನಿಕ ಗೊಬ್ಬರ ಬಳಸ್ತೀರಾ ಯಾವುದೇ ಬೆಳೆ ಬೆಳೆಯೋಕ್ಕಾಗೋದಿಲ್ಲ. ಆದರೆ ಸ್ವಲ್ಪ ಪ್ರಮಾಣ, ಸಾಧ್ಯವಾದಷ್ಟು ಕಡಿಮೆ ಪ್ರಮಾಣದಲ್ಲಿ ರಸಗೊಬ್ಬರವನ್ನು ಬಳಸಿ ನಾವು ಉತ್ತಮವಾಗಿ ಬೆಳೆಯನ್ನು ನಿರೀಕ್ಷಣೆ ಮಾಡೋದಕ್ಕೆ ಅವಕಾಶ ಇದೆ. ಸೊ ಇದಕ್ಕೆ ಬಂದು 4 ಅಡಿ ಸ್ಪೇಸ್. ಒಂದು ಗಿಡದಿಂದ ಗಿಡಕ್ಕೆ 4 ಅಡಿ ಇದೆ, ಸಾಲಿಂದ ಸಾಲಿಗೆ 6 ಅಡಿ ಇದೆ ಸರ್. ಸೊ ಇಲ್ಲಿಂದ ಇಲ್ಲಿಗೆ 6 ಅಡಿ ಇದೆ. ಹನಿ ನೀರಾವರಿ ಮಾಡಿಬಿಟ್ಟಿರ್ತೀವಿ. ಹನಿ ನೀರಾವರಿ ಮಾಡಿದ್ವಿ. ಸೊ ನೀರು ಬಂದು ಎಷ್ಟು ದಿವಸಕ್ಕೆ ಒಂದ್ಸರಿ ಬಿಡ್ತೀರಾ ಸರ್? ನೀರನ್ನು ಸಾಮಾನ್ಯವಾಗಿ ಈಗ ಬಿಸಿಲು ಇರೋದ್ರಿಂದ ನಾವು 4 ರಿಂದ 5 ದಿನಕ್ಕೆ ಬಿಡ್ತೀವಿ. ಮಳೆಗಾಲದಲ್ಲಿ ಆದರೆ ಮಳೆ ಬೀಳ್ತಾ ಇರುತ್ತೆ, ಕಾಮನ್ ಆಗಿ ಭೂಮಿ ನೋಡ್ಕೊಳ್ಳೋದು ಏನು ಹಾರ್ವಸಿ ಬರುತ್ತೆ ಅದರ ಮೇಲೆ ನೋಡಿಕೊಂಡು ನೀರನ್ನು ಕನಿಷ್ಠ ಪಕ್ಷ ಅಂದರೆ ಒಂದು 7 ಡೇಸ್ಗೆ ವಾರಕ್ಕೊಮ್ಮೆ ಹಾಯಿಸಿದ್ರು ಸಹ ಆಗುತ್ತೆ, ಪರವಾಗಿಲ್ಲ, ನಡೆಯುತ್ತೆ. 2.5 ಎಕರೆ ಅಲ್ವಾ? 2.5 ಎಕರೆ. ಮೊದಲನೇ ಬೆಳೆಯಲ್ಲೇ ಒಂದು 20 ಲಕ್ಷ ಬರೋ ಚಾನ್ಸಸ್ ಇದೆ. ನಮ್ಮ ಖರ್ಚು ಕಳೆದು ಒಂದು 15 ರಿಂದ 17 ಲಕ್ಷ ಅಂತೂ ನಮ್ಮ ಖರ್ಚು ಕಳೆದು ನಿರೀಕ್ಷಣೆ ಮಾಡ್ಬೋದು ಸರ್. ಇವತ್ತಿನ ರೇಟಲ್ಲಿ ಏನಿದೆ, ಕಳೆದ ವರ್ಷ 40 ರಿಂದ 80 ರೂಪಾಯಿವರೆಗೂ ಇತ್ತು. ಈ ವರ್ಷ ನಮಗೆ ಬೇಡ, 80 ರೂಪಾಯಿ ರೇಟು ನಿರೀಕ್ಷಣೆ ಮಾಡದೇ ಇದ್ರು ಇವತ್ತಿನ ರೇಟಲ್ಲಿ 40 ರಿಂದ 50 ರೂಪಾಯಿ ಅಂತೂ ರೈತನಿಗೆ ತೋಟದಲ್ಲೇ ಕೊಡ್ತಾರೆ 1 kg ಪರ್ kg. ಆಮೇಲೆ ಈ ಗುತ್ತಿ ಏನಿಲ್ಲ ಅಂದರೂ ನಮಗೆ 15 ರಿಂದ 20 kg ಈಸಿಯಾಗಿ ತೂಗುತ್ತೆ. 15 ರಿಂದ 20 kg ಈಸಿಯಾಗಿ ಬರುತ್ತೆ. ನಾವು ಆ ದೃಷ್ಟಿನಲ್ಲಿ ಲೆಕ್ಕ ಹಾಕಿದ್ರೂ ಒಂದು 750 ರಿಂದ 1000 ರೂಪಾಯಿ ಕಣ್ಣು ಮುಚ್ಕೊಂಡು ರೈತನಿಗೆ ಸಿಗುತ್ತೆ. ಅದರಲ್ಲಿ ಒಂದು ಗಿಡಕ್ಕೆ ನಾವು ಅಮ್ಮಮ್ಮ ಅಂತಂದ್ರೂ ಒಂದು 100 ರೂಪಾಯಿ ಖರ್ಚು ಮಾಡಿರ್ತೀವಿ ಅಂದ್ಕೊಳ್ಳಿ. ಇವಾಗ ನಂದು 3000 ಗಿಡ ಇದೆ, 3 ಲಕ್ಷ ರೂಪಾಯಿ, 2.5 ರಿಂದ 3 ಲಕ್ಷ ರೂಪಾಯಿ ಖರ್ಚು ಬಂದಿರುತ್ತೆ ಅಂದ್ಕೊಳ್ಳಿ. ಅಂದರೆ ಒಂದು ಗಿಡಕ್ಕೆ 100 ರೂಪಾಯಿ ಖರ್ಚು ಬಿದ್ದಿರುತ್ತೆ. 100 ರೂಪಾಯಿ ಹೋದ್ರು 750 ಅಂದರೆ ಇನ್ನು 650 ನಾನೊಂದು ಗಿಡಕ್ಕೆ ಲಾಭವನ್ನು ಗಳಿಸಲಿಕ್ಕೆ ಅವಕಾಶ ಇದೆ. ನಾವು ಹೇಳ್ಬೋದು 100, ಯಾಕೆಂದರೆ ಒಂದು ಸಸಿನೇ 22 ರೂಪಾಯಿ ಇರುತ್ತೆ. ಆಮೇಲೆ ಇಲ್ಲಿ ಬರ್ತಕ್ಕಂಥ ಸೈಡಲ್ಲಿ ಬರ್ತಕ್ಕಂಥ ಮೋಸ್ ಚೆಚ್ಚಕ್ಕಿರ್ಬೋದು ಅಥವಾ ಕೊಟ್ಟಿಗೆ ಗೊಬ್ಬರ, ರಾಸಾಯನಿಕ ಗೊಬ್ಬರ, ಇದೆಲ್ಲವನ್ನು ಕಳಿಸಿದಾಗ ಒಂದು ಗಿಡಕ್ಕೆ 100 ರೂಪಾಯಿ ನಮಗೆ ಖರ್ಚು ಬರುತ್ತೆ. 100 ರೂಪಾಯಿ ಖರ್ಚು ಬಂದರೂ ಸಹ ನಮಗೆ 750 ಅಂದರೆ ನಮಗೆ ಒಂದು 15 kg ಅಂತೂ ಏಲಕ್ಕಿ ಬಾಳೆ ಬಂದೇ ಬರುತ್ತೆ. ನಾವು ಬೆಳೆದಿರ್ತಕ್ಕಂಥದ್ರಲ್ಲಿ 15 ರಿಂದ 20 kg ಬರುತ್ತೆ. ಆ ದೃಷ್ಟಿಯಿಂದ ನಾವು ಒಂದು 750 ರೂಪಾಯಿ ಇಟ್ಕೊಂಡ್ರು ನಮಗೆ 100 ರೂಪಾಯಿ ಖರ್ಚು ಹೋದ್ರೂ ಇನ್ನು 650 ಅಂತೂ ಈಸಿಯಾಗಿ ಸಿಗುತ್ತೆ.